ಮಾಡ್ತಾ ಸಮೀವುಲ್ಲಾ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ. ಯಾಕೆ ಈ ಮುಖ್ಯಮಂತ್ರಿ ಕುರ್ಚಿಯದ್ದು ಪ್ರಶ್ನೆ ಬಂದಾಗ್ಲಿಲ್ಲ? ನೋಡೋಣ ಮಾಡೋಣ, ಸಮಯ ಈಗಲ್ಲ, ಸಮಯ ಹಿಡಿಯತ್ತೆ ಅನ್ನೋ ಮೂಲಕ ಗೊಂದಲಗಳಿಗೆ ಅವರೇನೆ ಕಾರಣವಾಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೌದು, ಒಂದು ಕೋರ್ಸ್ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಯಾವುದೇ ಸುದ್ದಿಗೋಷ್ಠಿನಲ್ಲಿ ಅಥವಾ ಯಾವುದೇ ರಿಯಾಕ್ಷನ್ ಅಲ್ಲಿ ಆಯ್ತು ನಾವು ಚೇಂಜ್ ಮಾಡ್ತೀವಿ ಅಥವಾ ಚೇಂಜ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇನು ಅಂತ ಸರಿ ಏನಲ್ಲ. ಮತ್ತೆ ಆ ತರ ಎಲ್ಲಿ ಇಲ್ಲಿವರೆಗೂ ಕೂಡ ಎಕ್ಸೆಪ್ಟ್ ಎಲ್ಲಿ ವೀರೇಂದ್ರ ಪಾಟೀಲರ ಸಂದರ್ಭ ಒಂದು ಬಿಟ್ಟು ಇಲ್ಲಿವರೆಗೂ ನಡೆದಿಲ್ಲ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ಸುಳಿವನ್ನ ಅವ್ರ ನಾಯಕರು ಕೊಡ್ತಾ ಹೋಗ್ತಾರೆ. ಒಂದು ರಾಜಣ್ಣ ಹೇಳ್ತಾರೆ ಸ್ಪೆಸಿಫಿಕ್ ಆಗಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳೋದ್ರ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಪದತ್ಯಾಗಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟಾಕ್ತಾರೆ. ನಂಬರ್ 1. ನಂಬರ್ 2, ಜಾರಕಿಹೊಳಿ ಅವರು ಆಲ್ಟರ್ನೇಟಿವ್ ಅಹಿಂದ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಅಹಿಂದ ಆರ್ಗನೈಸ್ ಆಗ್ಬೇಕು, ಚುನಾವಣೆಗಳ ಆಚೆ ಅಹಿಂದನ ತಗೊಂಡು ಹೋಗ್ಬೇಕು, ಅಹಿಂದ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬೇಕು, ಅಹಿಂದ ಅನ್ನೋದು ಒಂದು ಜಾಗೃತಿ ಆಗ್ಬೇಕು, ರಾಜ್ಯಾದ್ಯಂತ ನಾವು ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರ ಸ್ಟೇಟ್ಮೆಂಟ್ ಅನ್ನ, ಅವ್ರ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಅನ್ನ ಅವ್ರು ಮಾಡ್ತಾರೆ. ಇದು ಕೂಡ ಒಂದು ಕುತೂಹಲಕಾರಿಯಾದಂತಹ ವಿಚಾರ. ಮೂರನೇದು, ಈ ತರ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ನಾನು ಇದೀನಿ ಇಲ್ಲಿ, ನಾನು ಆಲ್ಟರ್ನೇಟಿವ್ ಅಹಿಂದ ನಾಯಕ ಅಂತ ಹೊರ ಹೊಮ್ತಿದ್ದೀನಿ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿತಾ ಇದ್ದಾರ ಅನ್ನೋ ಒಂದು ಪ್ರಶ್ನೆ ಎದುರಾಗಿ. ಈಗ ಖರ್ಗೆ ಅವರು ನೀವು ಆ ಬೈಟ್ ಅನ್ನ ನೋಡಿ, ಒಂದು ಫಸ್ಟ್ ಆಯ್ತು ಡಿಸಿಷನ್ ತಗೋತೀವಿ ಅಂತಾರೆ, ಮೊದ್ಲು ಬೇಗ ತಗೋತೀವಿ ಅಂತಾರೆ ಆ ಬೈಟ್. ಆಮೇಲೆ ಅವರು ದಲಿತ ಮುಖ್ಯಮಂತ್ರಿ ಅಥವಾ ನೀವು ಮುಖ್ಯಮಂತ್ರಿ ಆಗ್ತಿರೋ ವಿಚಾರಕ್ಕೆ ಹಣೆ ಬರ ಅಂತಾರೆ. ಸ್ವಲ್ಪ ಪಾಸ್ ಕೊಟ್ಟು ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ಅದು ಆ ಪ್ರಶ್ನೆಯನ್ನ ಜೀವಂತ ಉಳಿಸ್ತಾರೆ. ಆ ನಂತರ ನಮ್ಮ ಪಕ್ಷದಲ್ಲಿ ಸೋನಿಯಾ, ರಾಹುಲ್ ನಾವೆಲ್ಲ ಕುತ್ಕೊಂಡು ನಿರ್ಣಯ ಕೈಗೊಳ್ತೇವೆ, ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಅಂತ ಹೀಗೆ ಹೇಳೋದ್ರ ಮೂಲಕ ಎಗೈನ್ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲಿ ಡೋಲಾಯಮಾನವಾಗಿದೆ ಅನ್ನುವ ಚರ್ಚೆಯನ್ನ ಜೀವಂತ ಉಳಿಸ್ತಾರೆ. ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಈ ಗೊಂದಲಗಳನ್ನ ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡಿ ನಾಯಕತ್ವದಲ್ಲಿ ಗೊಂದಲ ಇದೆ ಅನ್ನೋದನ್ನ ಅವರೇ ಸಾಬೀತು ಮಾಡಿ ನಾಯಕತ್ವ ಬದಲಾವಣೆಗೆ ವಿದ್ಯಮಾನಗಳು ನಡೀತಿವೆ ಅನ್ನೋದನ್ನ ಅವರೇ ಖಚಿತಪಡಿಸಿ ಕಾಂಗ್ರೆಸ್ ವಿದ್ಯಮಾನ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಡಂಗೂರ ಹೊಡ್ಕೊಂಡು ಸಾರ್ತಾ ಇದ್ದಾರೆ. ಸಮೀವುಲ್ಲಾ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ. ಯಾಕೆ ಈ ಮುಖ್ಯಮಂತ್ರಿ ಕುರ್ಚಿಯದ್ದು ಪ್ರಶ್ನೆ ಬಂದಾಗ್ಲಿಲ್ಲ? ನೋಡೋಣ ಮಾಡೋಣ, ಸಮಯ ಈಗಲ್ಲ, ಸಮಯ ಹಿಡಿಯತ್ತೆ ಅನ್ನೋ ಮೂಲಕ ಗೊಂದಲಗಳಿಗೆ ಅವರೇನೆ ಕಾರಣವಾಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೌದು, ಒಂದು ಕೋರ್ಸ್ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಯಾವುದೇ ಸುದ್ದಿಗೋಷ್ಠಿನಲ್ಲಿ ಅಥವಾ ಯಾವುದೇ ರಿಯಾಕ್ಷನ್ ಅಲ್ಲಿ ಆಯ್ತು ನಾವು ಚೇಂಜ್ ಮಾಡ್ತೀವಿ ಅಥವಾ ಚೇಂಜ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇನು ಅಂತ ಸರಿ ಏನಲ್ಲ. ಮತ್ತೆ ಆ ತರ ಎಲ್ಲಿ ಇಲ್ಲಿವರೆಗೂ ಕೂಡ ಎಕ್ಸೆಪ್ಟ್ ಎಲ್ಲಿ ವೀರೇಂದ್ರ ಪಾಟೀಲರ ಸಂದರ್ಭ ಒಂದು ಬಿಟ್ಟು ಇಲ್ಲಿವರೆಗೂ ನಡೆದಿಲ್ಲ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ಸುಳಿವನ್ನ ಅವ್ರ ನಾಯಕರು ಕೊಡ್ತಾ ಹೋಗ್ತಾರೆ. ಒಂದು ರಾಜಣ್ಣ ಹೇಳ್ತಾರೆ ಸ್ಪೆಸಿಫಿಕ್ ಆಗಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳೋದ್ರ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಪದತ್ಯಾಗಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟಾಕ್ತಾರೆ. ನಂಬರ್ 1. ನಂಬರ್ 2, ಜಾರಕಿಹೊಳಿ ಅವರು ಆಲ್ಟರ್ನೇಟಿವ್ ಅಹಿಂದ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಅಹಿಂದ ಆರ್ಗನೈಸ್ ಆಗ್ಬೇಕು, ಚುನಾವಣೆಗಳ ಆಚೆ ಅಹಿಂದನ ತಗೊಂಡು ಹೋಗ್ಬೇಕು, ಅಹಿಂದ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬೇಕು, ಅಹಿಂದ ಅನ್ನೋದು ಒಂದು ಜಾಗೃತಿ ಆಗ್ಬೇಕು, ರಾಜ್ಯಾದ್ಯಂತ ನಾವು ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರ ಸ್ಟೇಟ್ಮೆಂಟ್ ಅನ್ನ, ಅವ್ರ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಅನ್ನ ಅವ್ರು ಮಾಡ್ತಾರೆ. ಇದು ಕೂಡ ಒಂದು ಕುತೂಹಲಕಾರಿಯಾದಂತಹ ವಿಚಾರ. ಮೂರನೇದು, ಈ ತರ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ನಾನು ಇದೀನಿ ಇಲ್ಲಿ, ನಾನು ಆಲ್ಟರ್ನೇಟಿವ್ ಅಹಿಂದ ನಾಯಕ ಅಂತ ಹೊರ ಹೊಮ್ತಿದ್ದೀನಿ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿ. ಈಗ ಖರ್ಗೆ ಅವರು ನೀವು ಆ ಬೈಟ್ ಅನ್ನ ನೋಡಿ, ಒಂದು ಫಸ್ಟ್ ಆಯ್ತು ಡಿಸಿಷನ್ ತಗೋತೀವಿ ಅಂತಾರೆ, ಮೊದ್ಲು ಬೇಗ ತಗೋತೀವಿ ಅಂತಾರೆ ಆ ಬೈಟ್. ಆಮೇಲೆ ಅವರು ದಲಿತ ಮುಖ್ಯಮಂತ್ರಿ ಅಥವಾ ನೀವು ಮುಖ್ಯಮಂತ್ರಿ ಆಗ್ತಿರೋ ವಿಚಾರಕ್ಕೆ ಹಣೆ ಬರ ಅಂತಾರೆ.
ಸ್ವಲ್ಪ ಪಾಸ್ ಕೊಟ್ಟು ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅದು ಆ ಪ್ರಶ್ನೆಯನ್ನ ಜೀವಂತ ಉಳಿಸ್ತಾರೆ. ಆ ಪ್ರಶ್ನೆಯನ್ನ ಜೀವಂತ ಉಳಿಸ್ತಾರೆ. ಆ ನಂತರ ನಮ್ಮ ಪಕ್ಷದಲ್ಲಿ ಸೋನಿಯಾ, ರಾಹುಲ್ ನಾವೆಲ್ಲ ಕುತ್ಕೊಂಡು ನಿರ್ಣಯ ಕೈಗೊಳ್ತೇವೆ, ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಅಂತ ಹೀಗೆ ಹೇಳೋದ್ರ ಮೂಲಕ ಎಗೈನ್ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲಿ ಡೋಲಾಯಮಾನವಾಗಿದೆ ಅನ್ನುವ ಚರ್ಚೆಯನ್ನ ಜೀವಂತ ಉಳಿಸ್ತಾರೆ. ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಈ ಗೊಂದಲಗಳನ್ನ ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡಿ, ನಾಯಕತ್ವದಲ್ಲಿ ಗೊಂದಲ ಇದೆ ಅನ್ನೋದನ್ನ ಅವರೇ ಸಾಬೀತು ಮಾಡಿ, ನಾಯಕತ್ವ ಬದಲಾವಣೆಗೆ ವಿದ್ಯಮಾನಗಳು ನಡೀತಿವೆ ಅನ್ನೋದನ್ನ ಅವರೇ ಖಚಿತಪಡಿಸಿ, ಕಾಂಗ್ರೆಸ್ ವಿದ್ಯಮಾನ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಡಂಗೂರ ಹೊಡ್ಕೊಂಡು ಸಾರ್ತಾ ಇದ್ದಾರೆ. ಸಮೀವುಲ್ಲ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ, ಯಾಕೆ ಈ ಮುಖ್ಯಮಂತ್ರಿ ಕುರ್ಚಿಯದ್ದು ಪ್ರಶ್ನೆ ಬಂದಾಗ್ಲಿಲ್ಲ, ನೋಡೋಣ ಮಾಡೋಣ, ಸಮಯ ಈಗಲ್ಲ ಸಮಯ ಹಿಡಿಯತ್ತೆ ಅನ್ನೋ ಮೂಲಕ ಗೊಂದಲಗಳಿಗೆ ಅವರೇನೆ ಕಾರಣವಾಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೌದು, ಒಂದು ಕೋರ್ಸ್ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಯಾವುದೇ ಸುದ್ದಿಗೋಷ್ಠಿನಲ್ಲಿ ಅಥವಾ ಯಾವುದೇ ರಿಯಾಕ್ಷನ್ ಅಲ್ಲಿ ಆಯ್ತು ನಾವು ಚೇಂಜ್ ಮಾಡ್ತೀವಿ ಅಥವಾ ಚೇಂಜ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತೀವಿ ಅಂತ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಿದ್ರೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇನು ಅಂತ ಸರಿ ಏನಲ್ಲ. ಮತ್ತೆ ಆ ತರ ಎಲ್ಲಿ ಇಲ್ಲಿವರೆಗೂ ಕೂಡ ಎಕ್ಸೆಪ್ಟ್ ಎಲ್ಲಿ ವೀರೇಂದ್ರ ಪಾಟೀಲರ ಸಂದರ್ಭ ಒಂದು ಬಿಟ್ಟು ಇಲ್ಲಿವರೆಗೂ ನಡೆದಿಲ್ಲ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಮುಖ್ಯಮಂತ್ರಿ ಬದಲಾವಣೆಯ ಸುಳಿವನ್ನ ಅವ್ರ ನಾಯಕರು ಕೊಡ್ತಾ ಹೋಗ್ತಾರೆ. ಒಂದು ರಾಜಣ್ಣ ಹೇಳ್ತಾರೆ ಸ್ಪೆಸಿಫಿಕ್ ಆಗಿ, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಸಿದ್ಧ ಅಂತ ಹೇಳೋದ್ರ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಪದತ್ಯಾಗಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟಾಕ್ತಾರೆ. ನಂಬರ್ 1. ನಂಬರ್ 2, ಜಾರಕಿಹೊಳಿ ಅವರು ಆಲ್ಟರ್ನೇಟಿವ್ ಅಹಿಂದ ನಾಯಕರಾಗಿ ಹೊರಹೊಮ್ಮೋದಕ್ಕೆ, ಅಹಿಂದ ಆರ್ಗನೈಸ್ ಆಗ್ಬೇಕು, ಚುನಾವಣೆಗಳ ಆಚೆ ಅಹಿಂದನ ತಗೊಂಡು ಹೋಗ್ಬೇಕು, ಅಹಿಂದ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬೇಕು, ಅಹಿಂದ ಅನ್ನೋದು ಒಂದು ಜಾಗೃತಿ ಆಗ್ಬೇಕು, ರಾಜ್ಯಾದ್ಯಂತ ನಾವು ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರ ಸ್ಟೇಟ್ಮೆಂಟ್ ಅನ್ನ, ಅವ್ರ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಅನ್ನ ಅವ್ರು ಮಾಡ್ತಾರೆ. ಇದು ಕೂಡ ಒಂದು ಕುತೂಹಲಕಾರಿಯಾದಂತಹ ವಿಚಾರ. ಮೂರನೇದು, ಈ ತರ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ನಾನು ಇದೀನಿ ಇಲ್ಲಿ, ನಾನು ಆಲ್ಟರ್ನೇಟಿವ್ ಅಹಿಂದ ನಾಯಕ ಅಂತ ಹೊರ ಹೊಮ್ತಿದ್ದೀನಿ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿತಾ ಇದ್ದಾರ ಅನ್ನೋ ಒಂದು ಪ್ರಶ್ನೆ ಎದುರಾಗಿ. ಈಗ ಖರ್ಗೆ ಅವರು ನೀವು ಆ ಬೈಟ್ ಅನ್ನ ನೋಡಿ, ಒಂದು ಫಸ್ಟ್ ಆಯ್ತು ಡಿಸಿಷನ್ ತಗೋತೀವಿ ಅಂತಾರೆ, ಮೊದ್ಲು ಬೇಗ ತಗೋತೀವಿ ಅಂತಾರೆ ಆ ಬೈಟ್. ಆಮೇಲೆ ಅವರು ದಲಿತ ಮುಖ್ಯಮಂತ್ರಿ ಅಥವಾ ನೀವು ಮುಖ್ಯಮಂತ್ರಿ ಆಗ್ತಿರೋ ವಿಚಾರಕ್ಕೆ ಹಣೆ ಬರ ಅಂತಾರೆ. ಸ್ವಲ್ಪ ಪಾಸ್ ಕೊಟ್ಟು ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅದು ಆ ಪ್ರಶ್ನೆಯನ್ನ ಜೀವಂತ ಉಳಿಸ್ತಾರೆ. ಆ ಪ್ರಶ್ನೆಯನ್ನ ಜೀವಂತ ಉಳಿಸ್ತಾರೆ. ಆ ನಂತರ ನಮ್ಮ ಪಕ್ಷದಲ್ಲಿ ಸೋನಿಯಾ, ರಾಹುಲ್ ನಾವೆಲ್ಲ ಕುತ್ಕೊಂಡು ನಿರ್ಣಯ ಕೈಗೊಳ್ತೇವೆ, ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಅಂತ ಹೀಗೆ ಹೇಳೋದ್ರ ಮೂಲಕ ಎಗೈನ್ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲಿ ಡೋಲಾಯಮಾನವಾಗಿದೆ ಅನ್ನುವ ಚರ್ಚೆಯನ್ನ ಜೀವಂತ ಉಳಿಸ್ತಾರೆ. ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ, ಈ ಗೊಂದಲಗಳನ್ನ ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡಿ, ನಾಯಕತ್ವದಲ್ಲಿ ಗೊಂದಲ ಇದೆ ಅನ್ನೋದನ್ನ ಅವರೇ ಸಾಬೀತು ಮಾಡಿ, ನಾಯಕತ್ವ ಬದಲಾವಣೆಗೆ ವಿದ್ಯಮಾನಗಳು ನಡೀತಿವೆ ಅನ್ನೋದನ್ನ ಅವರೇ ಖಚಿತಪಡಿಸಿ, ಕಾಂಗ್ರೆಸ್ ವಿದ್ಯಮಾನ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಡಂಗೂರ ಹೊಡ್ಕೊಂಡು ಸಾರ್ತಾ ಇದ್ದಾರೆ.